ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಲೋಕಿ ಕನ್ನಡ ರೆಸಿಪಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹಾಗೆಯೇ ಗಣೇಶ ಹಬ್ಬಕ್ಕೆ ಈ ಥರ ಒಂದ್ಸಲ ಚಕ್ಲಿನ ಮಾಡಿ ನೋಡಿ. ಕೇವಲ 10 ನಿಮಿಷ ಟೈಮ್ ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾದ ಗರಿಗರಿಯಾದ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರಾದರೆ ನಾನು ಫಾಲೋ ಮಾಡಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇಲ್ಲಿ ನಾನು ಒಂದು ಪ್ಲೇಟ್ಗೆ 2.5 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅಥವಾ ರೈಸ್ ಫ್ಲೋರ್ ಅಂತಲೇ ಹೇಳ್ಬೋದು. ಇವಾಗ ನಾನು ಇದಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದೇ ಯಾವ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಗ್ಲಾಸಷ್ಟು ಹುರ್ಗಡ್ಲೆನ ತೊಗೊಂಡು ಈ ಥರ ನೈಸಾಗಿ ಪೌಡರ್ ಮಾಡಿ ಇಟ್ಕೊಬೇಕು. ಈ ಥರ ತುಂಬಾ ನೈಸಾಗಿ ಮಾಡ್ಕೋಬೇಕು. ಆದ್ರೂ ಎಷ್ಟೇ ನೈಸಾಗಿ ಮಾಡಿದ್ರೂ ಒಂದೊಂದು ಹಾಗೇ ತರಿಯಾಗಿರುತ್ತೆ. ಹಾಗಾಗಿ ಈ ಥರ ಜಲ್ದಿ ಮಾಡ್ಕೊಂಡು ತಗೊಂಡ್ರೆ ಚಕ್ಲಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ನಾನಿಲ್ಲಿ ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಓಂಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಚೆನ್ನಾಗಿ ಈ ಥರ ಬೆರೆಯೋ ಥರ ಕಲಿಸ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು. ಈಗಿಲ್ಲಿ ನಾನು ಕಾಯಿಸಿಟ್ಕೊಂಡಿರುವಂಥ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ಅದನ್ನು ಸ್ವಲ್ಪ ಸೈಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಬೇಕಾದರೆ ಒಂದು ಸ್ಪೂನ್ ಸಹಾಯ ಕೂಡ ತಗೋಬೋದು. ಹಿಟ್ಟನ್ನ ತಗೊಂಡು ಪ್ರೆಸ್ ಮಾಡಿಕೊಂಡ್ರೆ ಉಂಡೆ ಅದಕ್ಕೆ ಬರಬೇಕು. ಇದು ಬ್ರೇಕ್ ಆಗ್ತಾ ಇದೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ಈ ಥರ ಬಂದರೆ ಈಗ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟಬೇಕದು ಹಿಂಗೆ ಒಡೆದೋಗ್ಬಾರ್ದು. ಕಟ್ಟಿದ ತಕ್ಷಣ ಉಂಡೆ ಆಗಬೇಕು. ಅದಕ್ಕೆ ಬಂದರೆ ಹಿಟ್ಟು ಕರೆಕ್ಟಾಗಿದೆ ಅಂತ. ಈಗ ಒಂದೇ ಸಲ ನೀರನ್ನ ಹಾಕೋಬೇಡಿ, ಸ್ವಲ್ಪನೇ ನೀರನ್ನ ಈ ಥರ ಚುಮ್ಕಿಸ್ಕೊಂಡು ಹಿಟ್ಟನ್ನ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಹಾಗೆಯೇ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಬಟ್ ನೋಡೋಕ್ಕೆ ಗಟ್ಟಿಯಾಗಿರೋ ಥರ ಅನಿಸಿದ್ರು ಒಳಗಡೆ ಸಾಫ್ಟಾಗಿರಬೇಕು. ಆ ಥರ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಚಕ್ಲಿ ಚೆನ್ನಾಗಿ ಬರುತ್ತೆ. ಇದೇ ಥರ ನೀಟಾಗಿ ನಾದ್ಕೊಂಡು ಕಲಿಸ್ಕೊಳ್ಳಿ. ಪ್ರೆಸ್ ಮಾಡಿ ಕಲಿಸ್ಕೋಬೇಕು. ಇದಕ್ಕೆ ನೀರನ್ನ ಜಾಸ್ತಿ ಹಾಕಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಈ ಥರನೇ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕೈಲಿ ಸ್ಮ್ಯಾಶ್ ಮಾಡ್ತಾ ಕಲಿಸ್ಕೋಬೇಕು. ಈಗ ನಾನು ಒಂದು ಬಟ್ಲನ್ನ ಕ್ಲೋಸ್ ಮಾಡಿ 10 ನಿಮಿಷ ಬಿಡ್ತಾ ಇದ್ದೀನಿ. ನೋಡ್ತಿರ್ಬೋದು ಒಂದು 10 ನಿಮಿಷ ಆದಮೇಲೆ ಎಷ್ಟು ಸಾಫ್ಟಾಗಿದೆ ಅಂತ. ಅದಕ್ಕೆ ಬಂದರೆ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ. ಈಗ ಚಕ್ಲಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಸೈಡ್ಗೆ ಎತ್ತಿಟ್ಕೊಂಡು ಉಳಿದಿರುವಂಥ ಹಿಟ್ಟಿಗೆ ಒಂದು ಬಟ್ಲನ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನು ಒಂದು ಚಕ್ಲಿ ಒಳ್ಳನ್ನ ತೊಗೊಂಡಿದ್ದೀನಿ. ಇವಾಗ ಚಕ್ಲಿಗೆ ಬೇಕಾಗಿರುವಂಥ ಬಿಲ್ಲೆನ ಹಾಕೊತಾ ಇದ್ದೀನಿ. ಈಗ ನಾರ್ಮಲಾಗಿ ಚಕ್ಲಿ ಮಾಡೋಕ್ಕೆ ತೊಗೋತೀವಲ್ಲ ಅದೇ ಬಿಲ್ಲೆನ ಹಾಕೊತಾ ಇದ್ದೀನಿ. ಈಗ ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನ ಅದಕ್ಕೆ ಕಂಪ್ಲೀಟಾಗಿ ಸೇರಿಸ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟು ಇವಾಗ ಚಕ್ಲಿ ಒಳ್ಳನ್ನ ನೀಟಾಗಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡಾದ್ಮೇಲೆ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಚಕ್ಲಿನ ಬಿಟ್ಕೋಬೇಕಾಗುತ್ತೆ. ಈ ಥರ ನಿಧಾನವಾಗಿ ಬಿಟ್ಟರೆ ನೀಟಾಗಿ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅರೆ ಚಕ್ಲಿನ ಮಾಡೋಕ್ಕೆ ಈ ಥರ ಒಳ್ಳಿದ್ರಂತೂ ತುಂಬಾ ಈಸಿ ಅನಿಸುತ್ತೆ ಚಕ್ಲಿ ಮಾಡೋದು. ಒಂದ್ಸಲ ಟ್ರೈ ಮಾಡಿ. ಮಾಡೋಕ್ಕೆ ಬರದೇ ಇರೋರು ಕೂಡ ತುಂಬಾ ಟೇಸ್ಟಿಯಾಗಿ ಕೂಡ ಚಕ್ಲಿನ ಮಾಡ್ಬೋದು. ಇದೇ ಥರ ನಿಧಾನವಾಗಿ ಬಿಟ್ಕೊಂಡು ಲಾಸ್ಟಲ್ಲಿ ಎಡ್ಜಸ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಮೊದಲೇ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಹಾಗೆಯೇ ಲಾಸ್ಟಲ್ಲಿರೋದನ್ನು ಕೂಡ ಅದೇ ಥರ ಪ್ರೆಸ್ ಮಾಡ್ಕೋಬೇಕಾಗುತ್ತೆ.
ಈ ಥರ ಚಕ್ಲಿ ಒಳ್ಳಿದ್ರಂತೂ ತುಂಬಾ ಈಸಿ ಚಕ್ಲಿ ಮಾಡೋದು. ಈಗ ನೆಕ್ಸ್ಟು ಇನ್ನೂ ಒಂದು ಸಲ ಚಕ್ಲಿನ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ನಿಧಾನವಾಗಿ ಈ ಥರ ನಿಧಾನವಾಗಿ ಬಿಟ್ಕೊಂಡ್ರೆ ಚಕ್ಲಿ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳಿರೋ ಮೆಸರ್ಮೆಂಟಲ್ಲೇ ಚಕ್ಲಿನ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗೆಯೇ ಗರ್ಗರಿಯ ಕೂಡ ಇರುತ್ತೆ. ನಾವು ಚಕ್ಲಿನ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಎಡ್ಜಸ್ನ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಎಣ್ಣೆಲಿ ಡೀಪ್ ಫ್ರೈ ಮಾಡಬೇಕಾದ್ರೆ ನೀವು ಪ್ರೆಸ್ ಮಾಡ್ಕೊಂಡಿಲ್ಲ ಅಂದರೆ ಚಕ್ಲಿ ಬ್ರೇಕ್ ಆಗಿಬಿಡುತ್ತೆ. ಹಾಗಾಗಿ ನೀವು ಲಾಸ್ಟ್ ಎಡ್ಜಸ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಲಾಸ್ಟಲ್ಲಿ ಪ್ರೆಸ್ ಮಾಡ್ಕೊಂಡು ತಗೊಳ್ಳಿ. ನಾನು ಇದೇ ರೀತಿಯೇ ಎಲ್ಲ ಚಕ್ಲಿನೂ ಒತ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಚಕ್ಲಿನ ಡೀಪ್ ಫ್ರೈ ಮಾಡೋಕ್ಕೆ ಒಂದು ಕಡಾಯಿನ ಇಟ್ಕೊಂಡು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆಯಾ ಅಂತ ಒಂದು ಚಕ್ಲಿದು ಮುರುಕನ್ನ ಒಂದು ಸ್ವಲ್ಪ ಎಣ್ಣೆಗೆ ಬಿಟ್ಟು ನೋಡಿ. ಈ ಥರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆವಾಗ ನಿಧಾನವಾಗಿ ಎತ್ಕೊಂಡು ಒಂದೊಂದೇ ಚಕ್ಲಿನ ಎಣ್ಣೆಲಿ ಬಿಡ್ತಾ ಬರಬೇಕಾಗುತ್ತೆ. ಈ ಥರ ಒಂದೊಂದನ್ನೇ ಬಿಟ್ಕೊಳ್ಳಿ, ಆವಾಗ ಈಸಿ ಮಾಡೋದು ಅನಿಸುತ್ತೆ. ಇವಾಗ ಎಷ್ಟು ಬ್ಯಾಚ್ಗೆ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಮಾತ್ರ ಕರಿಯೋಕೆ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಚಕ್ಲಿನ ಹಾಕಿದ್ರೆ ಅಂದರೆ ಎಣ್ಣೆ ನೀಟಾಗಿ ಒಳ್ಸೋಕ್ಕಾಗಲ್ಲ ಚಕ್ಲಿನ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಚಕ್ಲಿ ಒಳ್ತಾ ಇದೆ, ಯಾವುದೂ ಅಂಟ್ಕೊತಾ ಇಲ್ಲ. ಈ ಥರ ಕ್ರಿಸ್ಪಿಯಾಗಿ ಆಗೋ ಥರ ನೀವು ಬೇಯಿಸ್ಕೋಬೇಕಾಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ಚಕ್ಲಿನ ಬೇಯಿಸ್ಕೋಬೇಡಿ. ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಿಮಗೆ ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿ ಅನಿಸುತ್ತೆ, ಒಳಗಡೆ ಇನ್ನೂ ಬೆಂದಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಬೇಯಿಸ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಬ್ಯಾಚ್ ಕೂಡ ಇದೇ ಥರನೇ ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ. ಇದೇ ಥರ ನಿಧಾನವಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಳಿ. ಇದೇ ರೀತಿ ನಾನು ಎಲ್ಲನೂ ಮಾಡಿಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಚಕ್ಲಿ ಕಲರ್ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿದೆ ಅಂತ. ನಾನು ಹೇಳಿರೋ ಮೆಜರ್ಮೆಂಟಲ್ಲೇ ನೀವು ಚಕ್ಲಿನ ಮಾಡಿದ್ರೆ ಇದೇ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಚಕ್ಲಿ ಮಾಡೋಕ್ಕೆ ಬರದೇ ಇರೋರು ಕೂಡ ಚೆನ್ನಾಗಿ ಮಾಡ್ಬೋದು. ನೋಡ್ತಿರ್ಬೋದು ಇವಾಗ ಚಕ್ಲಿ ಯಾವ ರೀತಿ ಕಟ್ ಆಗ್ತಾ ಇದೆ ಅಂತ. ಈ ಥರ ಪ್ರೆಸ್ ಮಾಡಿದ ತಕ್ಷಣವೇ ಕಟ್ ಆಗಬೇಕು, ಆವಾಗ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.